ಕೇರಳದ ವಯನಾಡ್ನಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸದ್ಯ 280ಕ್ಕೂ ಹೆಚ್ಚು ಮಂದಿ ಭೂಕುಸಿತದಲ್ಲಿ ಸಮಾಧಿಯಾಗಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಕೇರಳದ ವಯನಾಡ್ನಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸದ್ಯ 280ಕ್ಕೂ ಹೆಚ್ಚು ಮಂದಿ ಭೂಕುಸಿತದಲ್ಲಿ ಸಮಾಧಿಯಾಗಿದ್ದಾರೆ. ನಾಪತ್ತೆಯಾದ 200ಕ್ಕೂ ಹೆಚ್ಚು ಮಂದಿಗಾಗಿ ಈಗಾಗಲೇ ಹುಡುಕಾಟ ಕೂಡ ಆರಂಭ ಆಗಿದೆ. ವಿವಿಧ ರಾಜ್ಯಗಳಿಂದ ವಯನಾಡು ತಲುಪಿದೆ 15 ಹಿಟಾಚಿಗಳು. ಕರ್ನಾಟಕ, ತಮಿಳುನಾಡು, ಆಂಧ್ರದಿಂದ ಆಂಬ್ಯುಲೆನ್ಸ್ಗಳನ್ನು ಕೂಡ ಘಟನಾ ಸ್ಥಳಕ್ಕೆ ರವಾನಿಸಲಾಗ್ತಾ ಇದೆ. ಒಟ್ಟು 82 ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ 8302 ಮಂದಿ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ರಿಂದ ಹಾನಿಯ ಬಗ್ಗೆ ಸಮೀಕ್ಷೆ ಕೂಡ ಆಗ್ತಾ ಇದೆ. ಹೆಲಿಕಾಪ್ಟರ್ ಮೂಲಕ ಹಾನಿ ನಡೆದಿರೋ ಅಂತ ಸ್ಥಳದ ವೀಕ್ಷಣೆಯನ್ನ ಮಾಡ್ತಿದ್ದಾರೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಕೇರಳ ತಲುಪಿದ್ದಾರೆ. ಮಾಜಿ ಸಂಸದ ರಾಹುಲ್ ಗಾಂಧಿ ಜೊತೆಗೆ ಆ ಒಂದು ಕ್ಷೇತ್ರವನ್ನೇ ಅವರು ಪ್ರತಿನಿಧಿಸ್ತಾ ಇದ್ರು. ಆ ಒಂದು ಕ್ಷೇತ್ರದ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡೋರಿದ್ದಾರೆ. ಭೂ ಕುಸಿತದ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ. ಇದು ಕೇರಳದ ವಯನಾಡಿನ ದೃಶ್ಯಾವಳಿಗಳು. ಕೇರಳ ತಲುಪಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಒಂದು ಕಡೆ, ಇನ್ನೊಂದು ಕಡೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಘಟನೆ ನಡೆದಿರೋ ಅಂತ ಸ್ಥಳದ ಹೆಲಿಕಾಪ್ಟರ್ ಮೂಲಕ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ರಾಹುಲ್ ಗಾಂಧಿ ಅವರು ಕೇರಳದ ವಯನಾಡನ್ನ ತಲುಪಿದ್ದಾರೆ. ರಾಹುಲ್ ಗಾಂಧಿ ಅವರು ಆಗಮಿಸಿರೋ ಅಂತ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಅವರ ಜೊತೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದ್ದಾರೆ. ಕೇರಳವನ್ನ ತಲುಪಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ. ಘಟನೆ ನಡೆದಿರೋ ಅಂತ ಸ್ಥಳಕ್ಕೆ ಭೇಟಿ ನೀಡಿ ಗಂಜಿ ಕೇಂದ್ರಗಳಿಗೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಇನ್ನು ಬರೋಬ್ಬರಿ 8302 ಮಂದಿ ಈಗ ಆಶ್ರಯವನ್ನ ಪಡೆದಿದ್ದಾರೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೂಡ ಹಾನಿಯ ಬಗ್ಗೆ ಸಮೀಕ್ಷೆಯನ್ನ ಮಾಡೋರು ಇದ್ದಾರೆ. ಹೆಲಿಕಾಪ್ಟರ್ ಮೂಲಕ ನೇರವಾಗಿ ಘಟನಾ ಸ್ಥಳಕ್ಕೆ ವೀಕ್ಷಣೆಯನ್ನ ಮಾಡೋರಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರವಿ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ನಿಜಕ್ಕೂ ಕೂಡ ಭೀಕರ, ಭಯಾನಕ. ನೀವೀಗ ಸ್ಥಳದಲ್ಲೇ ಇದ್ದೀರಿ. ಕೆಲವೇ ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಘಟನಾ ಸ್ಥಳದ ಈ ಕ್ಷಣದ ಬಗ್ಗೆ ಅಪ್ಡೇಟ್ಸ್ ನೀಡೋದಾದ್ರೆ ರವಿ. ಮಧುಸೂದನ್, ಎಲ್ಲೆಲ್ಲೂ ಹೆಣಗಳ ರಾಶಿ, ಎಲ್ಲರ ಮುಖದಲ್ಲೂ ಕೂಡ ಆತಂಕದ ಛಾಯೆ ಎದುರಾಗಿದೆ. ಸದ್ಯ ಪಾಠವನ್ನು ಕಲಿತಿದ್ದಂತಹ ಶಾಲೆಯ ಕೊಠಡಿಗಳು ಸದ್ಯ ಈಗ ಮಾರ್ಚರಿಗಳಾಗಿ ಬದಲಾಗಿವೆ. ಇಡೀ ಮೆಪ್ಪಾಡಿಯ ಶಾಲೆಗಳೆಲ್ಲವೂ ಕೂಡ ಕಾಳಜಿ ಕೇಂದ್ರಗಳಾಗಿ ಪರಿವರ್ತನೆಗಳಾಗಿವೆ. ಎಲ್ಲರೂ ಕೂಡ ದಿಕ್ಕು ಕಾಣಂತಾಗಿದ್ದಾರೆ, ಅನಾಥರಾಗಿದ್ದಾರೆ. ಸುಮಾರು ಈಗಾಗಲೇ 280ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ರೆ, ಹಲವರು ನದಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಹಲವರ ಮೃತದೇಹಗಳು ಸಿಕ್ಕಿಲ್ಲ. ಇನ್ನು ನಿಲಂಬೂರು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಕಾಡಿನಲ್ಲಿ ನೀರಿನ ಮಧ್ಯೆ ಕೊಚ್ಚಿ ಹೋಗಿದ್ದಂತಹ ಅರ್ಧಂಬರ್ಧ ದೇಹಗಳು, ತುಂಡಾದ ಕೈ ಕಾಲುಗಳನ್ನು ಈಗ ಆಂಬ್ಯುಲೆನ್ಸ್ ಮೂಲಕ ತರಲಾಗ್ತಿದೆ. ಸುಮಾರು 20 ಆಂಬ್ಯುಲೆನ್ಸ್ಗಳಲ್ಲಿ ನೆಲಂಬೂರಿನಲ್ಲಿ ಸಿಕ್ಕಂತಹ, ನದಿ ನೀರಿನಲ್ಲಿ ಸಿಕ್ಕಂತಹ ಮೃತದೇಹಗಳನ್ನು ಈಗ ಮೆಪ್ಪಾಡಿಯ ಸರ್ಕಾರಿ ಪ್ರೌಢಶಾಲಾ ಆವರಣಕ್ಕೆ ತರಲಾಗಿದೆ. ಸರ್ಕಾರಿ ಪ್ರೌಢಶಾಲಾ ಆವರಣದ ಮ್ಯೂಸಿಯಂ ಈಗ ಮಾರ್ಚರಿಯಾಗಿ ಬದಲಾಗಿರೋದು. ಈ ಮೆಪ್ಪಾಡಿಯಲ್ಲೇ 3 ಸ್ಥಳಗಳಲ್ಲಿ ಈಗ ಮಾರ್ಚರಿ ಕೇಂದ್ರಗಳಾಗಿ ಬದಲಾಗಿರೋದು. ಮೊದಲನೇದು ಕಮ್ಯುನಿಟಿ ಹಾಲ್, ಎರಡನೇದು ಶಾಲೆಯ ಆವರಣ, ಮತ್ತೊಂದು ಪ್ರೈವೇಟ್ ಆಸ್ಪತ್ರೆಯ ಆವರಣ. ಸರ್ಕಾರಿ ಆಸ್ಪತ್ರೆಯ ಆವರಣವನ್ನು ನೀವು ಗಮನಿಸ್ತಿರ್ಬೋದು. ಈ ಮ್ಯೂಸಿಯಂ ಆವರಣ ಈಗ ಮಾರ್ಚರಿಯಾಗಿರೋದು. ಮಾರ್ಚರಿಯ ಪರಿಕರಗಳು ಸಿಗದಂತೆ ಇದನ್ನು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ತರಿಸಲಾಗಿದೆ. ಇದರ ಜೊತೆಗೆ ಈ ಒಂದು ಸ್ಥಳದಲ್ಲಿ ಸುಮಾರು ಈಗಲೂ ಕೂಡ 40ಕ್ಕೂ ಹೆಚ್ಚು ಮೃತದೇಹಗಳಿದೆ. ಆ ಮೃತದೇಹಗಳು ಯಾರ್ದು ಅಂತ ಹೇಳಿ ಈಗ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕಾಳಜಿ ಕೇಂದ್ರದಲ್ಲಿ ಇರುವವರ ಒಂದು ID ಕಾರ್ಡ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ತೋರಿಸಲಾಗುತ್ತೆ. ಆ ID ಕಾರ್ಡ್ನಲ್ಲಿ ಯಾವ ವ್ಯಕ್ತಿ ಮಿಸ್ ಆಗಿದ್ದಾರೆ ಅವರ ಆಧಾರ್ ಕಾರ್ಡ್ ಮತ್ತು ಒರಿಜಿನಲ್ ಫೋಟೋ ಇಟ್ಕೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅದು ಐಡೆಂಟಿಟಿ ಆದರೆ ಅವರ ಕುಟುಂಬದವರಿಗೆ ಆ ಮೃತದೇಹದ ಪಂಚನಾಮೆಯನ್ನು ಮುಗಿಸಿ
ಕೊಡುವಂಥ ಕೆಲಸಕ್ಕೆ ವೈದ್ಯರು ಮುಂದಾಗಿದ್ದಾರೆ. ಸುಮಾರು ಸಾವಿರಾರು ವೈದ್ಯರು, 1000ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮುಂಡಗೈ ಹಾಗೂ ಚೂರಲ್ಮಲ್ ಎರಡೂ ಪ್ರದೇಶಗಳಿಂದಲೂ ಕೂಡ ಆಗಿಂದಾಗೆ ಮೃತದೇಹಗಳು ಮತ್ತು ಸಂತ್ರಸ್ತರು ಈಗಲೂ ಕೂಡ ಬರ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಉಪಚರಿಸುವ ಹಾಗೂ ಬದುಕುಳಿದವರಿಗೆ ಉಪಚರಿಸುವುದು, ಮಣ್ಣಿನಡಿ ಸಿಲುಕಿಕೊಂಡವರ ಮೃತದೇಹಗಳನ್ನು ಅವರ ವಾರಸುದಾರರಿಗೆ ಕೊಡೋದು, ಈ ರೀತಿಯ ಘಟನಾವಳಿಗಳು ಪ್ರಕ್ರಿಯೆಗಳು ನಡೀತಾನೆ ಇವೆ. ಇನ್ನು ಈ ನಡುವೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಂದರೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ವಯನಾಡು ಸಂಸದರಾದಂತಹ ರಾಹುಲ್ ಗಾಂಧಿ ಅವರು ಆಗಮಿಸ್ತಾರೆ. ಹಾಗಾಗಿ ಈ ಒಂದು ಕಾಳಜಿ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಬಂದೋಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕಾಳಜಿ 2 ಕೇಂದ್ರಗಳಿಗೆ ಅವರು ಭೇಟಿಯನ್ನು ನೀಡಲಿದ್ದಾರೆ. ಅಲ್ಲಿರುವಂತಹವರಿಗೆ ಸಾಂತ್ವನವನ್ನು ಕೂಡ ಹೇಳಲಿದ್ದಾರೆ. ಇದರ ನಡುವೆ ಇಲ್ಲಿ ಸೆಕ್ಯೂರಿಟಿ ಕೂಡ ಮಾಡೋದು ಕಷ್ಟ, ಆ ಕಾರಣಕ್ಕಾಗಿ ಬರಬೇಡಿ ಅಂತ ಹೇಳಿದ್ರು. ಆದರೂ ಕೂಡ ಅವರು ಇಲ್ಲಿನ ಸಂಸದರಾದ ಕಾರಣಕ್ಕಾಗಿ ಅವರು ಬರ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ರಸ್ತೆಗಳೆಲ್ಲವೂ ಕೂಡ ಕುಸಿತ ಕಂಡಿವೆ. ಹಾಗಾಗಿ ಎಲ್ಲರ ಮುಖದಲ್ಲೂ ಕೂಡ ಆತಂಕ ಒಂದೆಡೆ ಆದರೆ ಕಾಳಜಿ ಕೇಂದ್ರದಲ್ಲಿರುವ ಮುಖದಲ್ಲಿ ಭಯದ ವಾತಾವರಣ ಇದೆ. ಯಾವ ಸಂದರ್ಭಕ್ಕೆ ನಮ್ಮನ್ನ ಕರೀತಾರೋ, ನಮ್ಮ ಕಡೆಯವರು ಎಲ್ಲಿ ಶವಾಗಾರದಲ್ಲಿ ಶವವಾಗಿ ಸಿಗ್ತಾರೋ ಅನ್ನೋ ಬೇಸರದಲ್ಲೇ ಎಲ್ಲರೂ ಕಾಲವನ್ನು ದೂಡ್ತಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.